ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಮಗೆ ಆಶ್ಚರ್ಯ ತಂದಿದೆ. ಏನಂದರೆ, ಗೃಹಲಕ್ಷ್ಮಿಯನ್ನು ನಾವು ಕೊಡ್ತಾ ಇದ್ದೇವೆ ಸುಮಾರು 1.25 ಕೋಟಿ ಅಂತೇಳಿ ಸರ್ಕಾರ ಹೇಳಿಕೆ ಕೊಡುತ್ತೆ. ಆದರೆ ಇವತ್ತು ಅದನ್ನು ಪುನರ್ ಪರಿಶೀಲನೆ ಮಾಡ್ತೇವೆ ಅನ್ನೋದು ಮಾತ್ರ ಅಲ್ಲ, ಈ ಪುನಃ ಅರ್ಜಿ ತಗೊಳ್ತೇವೆ ಅಂತೇಳಿ 1.25 ಕೋಟಿ ಜನರಿಗೆ, ಕುಟುಂಬಗಳಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದೆವು. ಈಗ ಅದನ್ನು ಪುನರಪಿ ಮಾಡಲಿಕ್ಕೆ, ಸ್ಕ್ರೂಟಿನಿ ಮಾಡಲಿಕ್ಕೆ, ಪರಿಶೀಲನೆ ಮಾಡಲಿಕ್ಕೆ ಪುನರಪಿ ಅರ್ಜಿ ತಗೊಳ್ತೇವೆ. ಅಂದರೆ ಹಳತು ಕೊಟ್ಟವರದ್ದು ಈಗ ಅವ್ರ ಹೇಳಿಕೆ ಪ್ರಕಾರ ಹೊಸದಾಗಿ ಅರ್ಜಿ ಕೊಡಬೇಕು ಅಂತ ಹೇಳುವಂಥದ್ದು ಇದರ ಅರ್ಥ. ಎಲ್ಲಿಯಾದರೂ ನೋಡಿ, ರಾಜ್ಯ ಮಟ್ಟದಲ್ಲಿ ರೇವಣ್ಣಂತ ಒಬ್ಬ ಸಚಿವ ಸಂಪುಟಕ್ಕೆ ಸಮನಾದಂಥ ವ್ಯಕ್ತಿಯನ್ನು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಿದ್ದಾರೆ, ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರಿದ್ದಾರೆ. ಯಾವುದಕ್ಕೆ? ಗ್ಯಾರಂಟಿ ಸಮಿತಿಯ ಕಣ್ಗಾವಲು ಮಾಡಲಿಕ್ಕೆ ಮತ್ತು ಅದನ್ನು ಪ್ರಗತಿಯನ್ನು ನೋಡಲಿಕ್ಕೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದೂ ಕೂಡ ಅದರ ಪುನರ್ ಪರಿಶೀಲನೆ ಹೆಸರಿನಲ್ಲಿ ಅಲ್ಲೇನೋ ಲೋಪ ಆಗಿದೆ, ಅಥವಾ ಯಾರಿಗೋ ಸಿಕ್ಕಿಲ್ಲ, ಯಾರಿಗೆ ಸಿಕ್ಕಿದೆ, ಅಥವಾ ಹೆಚ್ಚುವರಿ ಸಿಕ್ಕಿದೆ, ಸತ್ತವರಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದರೆ, ಇಷ್ಟೆಲ್ಲ ಗ್ಯಾರಂಟಿ ಸಮಿತಿಗಳಿದ್ದೂ ಕೂಡ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳಿದ್ದೂ ಕೂಡ ಅವುಗಳನ್ನು ಉಪಯೋಗಿಸಿಕೊಂಡು ಕೂಡ ಇಲ್ಲ ಅದು ಸಮರ್ಪಕವಾಗಿಲ್ಲ, ಪುನಃ ಹೊಸ ಅರ್ಜಿ ತಗೊಳ್ಬೇಕು ಅಂದರೆ ಯಾರನ್ನು ಕೊಡ್ತಾ ಇದ್ದೀರೋ ಅವರಿಂದ ಹೊಸ ಅರ್ಜಿ ತಗೊಳ್ಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಗೃಹಲಕ್ಷ್ಮಿಯನ್ನು ಶಾಶ್ವತವಾಗಿ ಸ್ವಲ್ಪ ಮಟ್ಟಿಗಾದರೂ ಮುಚ್ಚಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಆತಂಕಗಳು ಆ ಫಲಾನುಭವಿಗಳಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ನೀವು ಯಾರೋ ತೀರಿ ಹೋಗಿದ್ದವರಿಗೆ ಕೊಡ್ತೀರಿ, ತೆಗಿತೀರಿ ಅಂತ ಇದ್ದರೆ ಯಾರೂ ಆಕ್ಷೇಪ ಮಾಡಲಿಕ್ಕಿಲ್ಲ. ಆದರೆ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ತಗೊಳ್ಳುವಂಥ ಯಾವುದೋ ಒಂದು ಹೊಸ ತಂತ್ರ ಇದೆಯಾ ಅನ್ನುವಂಥ ಅನುಮಾನಗಳು ಆ ವರ್ಗದ ಪಡೆಯುವಂಥ ಜನರಲ್ಲಿದೆ. ಮುಖ್ಯಮಂತ್ರಿಯಾಗಿ ನೀವು ಇದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಗೃಹಲಕ್ಷ್ಮಿಯನ್ನು ವ್ಯವಸ್ಥಿತವಾಗಿ ಕೊಡಲಿಕ್ಕೆ ಸರ್ಕಾರ ವಿಫಲವಾಗ್ತಿರುವಂಥ ಸ್ಪಷ್ಟ ಸೂಚನೆ ಇದರಲ್ಲಿ ಕಂಡು ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷ ಇದನ್ನು ಗಂಭೀರವಾಗಿ ಗಮನಿಸ್ತಾ ಇದೆ. 3 ವರ್ಷ ಏನು ಗಮನಕ್ಕೆ ಬಂದಿಲ್ಲ ಅಂತಂದರೆ ಅವರು DCM ಆಗಿದ್ರು ಅಲ್ಲ, ಅದನ್ನೇ ಈಗ ಚರ್ಚೆ ಇರುವುದಷ್ಟೇ. 3 ವರ್ಷದಿಂದ ನೀವು ಪ್ರತಿ ಚುನಾವಣೆಗಳು ಬಂದಾಗಲೆಲ್ಲವೂ ಕೂಡ ಗೃಹಲಕ್ಷ್ಮಿ ಕೊಟ್ಟೇವೆ ಅಂತೇಳಿ ಜನರ ಮುಂದೆ ಹೋಗೋರು. ಈಗ ಸದ್ಯಕ್ಕೆ ಚುನಾವಣೆ ಇರ್ಬೋದು, ಇಲ್ಲದೆ ಇರ್ಬೋದು, ಏನೇ ಇರ್ಬೋದು. ಆದರೆ ಇವತ್ತು ಅರ್ಜಿ ಹೊಸ ಕೊಡಬೇಕಂತೇಳಿ ಯಾವುದಾದ್ರೂ ಈಗ ತೀರಿ ಹೋದವ್ರನ್ನ ತೆಗಿಬೇಕಾದ್ರೆ ನಿಮಗೆ, ಅಥವಾ ಮರಣವಾದವ್ರನ್ನ ತೆಗಿಬೇಕಾದ್ರೆ ಹೊಸ ಅರ್ಜಿ ಕೊಡಬೇಕಾಗಿಲ್ಲ. ಯಾರ್ಯಾರು ವಿಲೇಜ್ ಅಕೌಂಟೆಂಟಿಗೆ ಕೊಟ್ಟರೆ ನಮ್ಮ ಗ್ರಾಮದಲ್ಲಿ ಇಂತಿಷ್ಟಿದೆ, ಇಂಥವ್ರು ತನಿಖೆ ಮಾಡಿದ್ದೇನೆ, ಇಂಥವ್ರು ಜೀವಂತ ಇದ್ದಾರೆ, ಇಂಥವ್ರು ಜೀವಂತ ಇಲ್ಲ ಅಂತೇಳಿ ಅವನೇ 48 ಗಂಟೆಯಲ್ಲಿ ವರದಿ ಕೊಡ್ತಾನೆ. ಇದಾಗಲ್ಲ, ನೀವು ಹೊಸ ಅರ್ಜಿ ಕೊಡಬೇಕು ಅಂತೇಳಿದರೆ ಈ ಗೃಹಲಕ್ಷ್ಮಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ತಡೆ ಮಾಡಲಿಕ್ಕೆ ನಿಮ್ಮದೇನೋ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ಆತಂಕಗಳು ಆ ಜನರಲ್ಲಿ ಕಾಡ್ತಾ ಇದೆ. ಅದಕ್ಕೆ ನೀವು ಸಸ್ಯೀಕರಣ ಕೊಡಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ನಾನು ಆಗ್ರಹ ಮಾಡ್ತೇನೆ. ಇನ್ನೊಂದು ಕಡೆ ಸರ್ಕಾರ ರಚನೆ ಆದರೂ ಕೂಡ ಮತ್ತೆ ಯಾರು ಸಚಿವ ಸ್ಥಾನ ತಗೊಳ್ತಾ ಇಲ್ಲ. ಅಂತೆ ನಂಗೆ ಖಾತೆ ಬೇಡ, ಈ ಖಾತೆ ತುಂಬ ಖ್ಯಾತೆಗಳಾಗ್ತಾ ಇದೆ. ಮತ್ತು ಕೃಷ್ಣ ಬೈರೇಗೌಡರು ಇನ್ನೂ ಅಧಿಕಾರ ತಗೊಳ್ಳಿಲ್ಲ ಅಂದರೆ ಏನಾಗ್ತಿದೆ ಅಂತೇಳಿ. ಇಲ್ಲ, ಸರ್ಕಾರ ಟೇಕಪ್ ಆಗಲೇ ಇಲ್ಲ. ಅದು 1 ವಾರ ಆಯಿತು, 1 ತಿಂಗಳಾಯಿತು ಅನ್ನುವಂಥ ಪ್ರಶ್ನೆ ಅಲ್ಲ. ಒಂದು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತಗೊಂಡು ಇಡೀ ತಂಡವನ್ನು ಒಟ್ಟಾಗಿ ತಗೊಂಡು ಹೋಗುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೂಢಿ. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಕಾರಣಕ್ಕೆ ಆಗಿರುವಂಥ ಎಲ್ಲ ಅನಾಹುತಗಳನ್ನು ನೀವು ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಕೃಷ್ಣ ಬೈರೇಗೌಡರಂಥ ಒಂದು ಚುರುಕಿನ ಮಂತ್ರಿ ಇರ್ಬೋದು, ಇವರ್ಯಾರು ಕೂಡ ತಮ್ಮ ಖಾತೆಯ ಬಗ್ಗೆ ಅಸಮಾಧಾನ ತೋಡ್ಕೊಳ್ತಾ ಇರೋದು, ಇವೆಲ್ಲ ಕೂಡ ಸರ್ಕಾರದ ಎಲ್ಲೋ ಒಂದು ರೀತಿಯಲ್ಲಿ ಎಳಿತಪ್ಪತ್ತೆ ಅಂತ ಅನಿಸುತ್ತೆ. ಆದರೆ ವಿಪಕ್ಷವಾಗಿ ನಾವು ಸರ್ಕಾರವನ್ನು ಟೀಕೆ ಮಾಡ್ತಾ ಇಲ್ಲ, ಕಣ್ಗಾವಲು ಮಾಡ್ತಾ ಇದ್ದೇವೆ. ಬಿಡದಿ ಬಗ್ಗೆ ತುಂಬ ಹೋರಾಟ ಆಗ್ತಿದೆ. ಈಗ ಕುಮಾರಸ್ವಾಮಿ ಅವರು ಹೇಳಿದರು ಇಡೀ JDS ಓಪನ್ ಮಾಡ್ತಿದೆ. BJPಯಿಂದ ಹೇಗೆ ಸರ್? ಈಗ ಇಲ್ಲ, ಭಾರತೀಯ ಜನತಾ ಪಕ್ಷ ತನ್ನ ಸ್ಪಷ್ಟವಾದ ಹೇಳಿಕೆಯಲ್ಲಿ ನಮ್ಮ ಮುಖಂಡರು ಹೇಳಿದ್ದಾರೆ, ನಾವೆಲ್ಲರೂ ಹೇಳಿದ್ದೇವೆ. ಬಿಡದಿಯಲ್ಲಿ ರೈತರ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ಅಥವಾ ಅವರಿಗೆ ಕಡಿಮೆ ದರ ಕೊಟ್ಟು ಅಥವಾ ಅವರ ಮನವೊಲಿಸಿ ಅಥವಾ ಯಾವುದಾದ್ರೂ ರೂಪದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಆ ರೈತರಿಗೆ ಅನ್ಯಾಯ ಮಾಡುವುದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಆ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಕೊಡ್ತೇವೆ. ಗೃಹ ಸಚಿವರು ಅವರಿಗೆ ಕೊಟ್ಟರೆ ತಗೊಳ್ತೇವೆ ಹೇಳ್ತಾರೆ, ಮೇಲ್ನೋಟಕ್ಕೆ ಕಬ್ಜಾ ಮಾಡೋದು ಕಾಣ್ತಾ ಅಲ್ಲ, ಈಗ ಆ ಪರಿಸ್ಥಿತಿಗಳು ಏನಾಗಿದೆ ಅಂತ ಹೇಳಿದರೆ, ಒಂದು ಊಹೆಗಳೇನು, ರೈತರ ಮನವೊಲಿಸಿ ತಗೊಳ್ತಾ ಇದ್ದೇವೆ, ರೈತರ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಆದರೆ ಅಲ್ಲಿನ ಪರಿಸ್ಥಿತಿ ಹಾಗಿಲ್ಲ ಅನ್ನೋದು ಸಾರ್ವತ್ರಿಕವಾದ ಸತ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ನೊಂದ ರೈತರು ನಾವು ಹೋರಾಟ ಮಾಡ್ತೇವೆ, ನಮಗೆ ನ್ಯಾಯ ಬೇಕು, ನಮ್ಮ ಭೂಮಿಯನ್ನು ಮುಟ್ಟಬಾರ್ದು ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷ ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಮತ್ತು ಕೊಡುತ್ತೆ. ಹೌದು, ಆಗುಂಬೆ ಘಾಟಿಗೆ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂಥ ಪ್ರಸ್ತಾಪನೆ ಹೋಗಿದೆ, ಮಂಜೂರಾಗಿದೆ. ಚರ್ಚೆ ಇರೋದು ಇಲ್ಲಿಷ್ಟೇ. ಇವತ್ತು ಮೊನ್ನೆ ಸುಮಾರು 18-19 ಕಾಮಗಾರಿಗೆ ಕೇಂದ್ರ ಸರ್ಕಾರದ CRF ನಿಧಿಯಿಂದ 119 ಕೋಟಿ ರೂಪಾಯಿ ಮಂಜೂರಾಗಿದೆ ಅಂತ ನಾನು ಹೇಳಿಕೆ ಕೊಟ್ಟಿದ್ದೆ. 119 ಕೋಟಿ ರೂಪಾಯಿಯನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಮಂಜೂರಾಗಿದೆ ಅಂತೇಳಿ. ಕೆಲವರು ಅಲ್ಲಿ ಸ್ವರ ಹೇಳ್ತಾ ಇರೋದು ಏನಂದರೆ, ಅದು ರಾಜ್ಯ ಸರ್ಕಾರದಿಂದ ಪ್ರಸ್ತಾಪನೆ ಹೋಗಿದೆ. ಸರಿ ಇದೆ, MLA ಅವರು ಕೊಟ್ಟಿರ್ಬೋದು, MLC ಅವರು ಕೊಟ್ಟಿರ್ಬೋದು, ಬೇರೆ ಯಾವುದೇ ಮೂಲದಿಂದ ಬಂದಿರ್ಬೋದು, ಇಲಾಖೆಯ ಕೊಟ್ಟಿರ್ಬೋದು.
ಅದನ್ನು ಕೇಂದ್ರ ಸರ್ಕಾರ ಕೊಡುವಾಗ MP ಆದ ನನ್ನನ್ನು ಕರೆದು ಕೇಳುತ್ತೆ. ಸಂಪ್ರದಾಯ ಅದು ಆ ಪಕ್ಷ ಈ ಪಕ್ಷ ಅಂತೇಳಿ ಅಲ್ಲ, ಅವ್ರವ್ರ ಸಂಪ್ರದಾಯ. ಕೇಂದ್ರದ ಮಂತ್ರಿಗಳು, ಭೂ ಸಾರಿಗೆ ಮಂತ್ರಿಗಳು, ಗಡ್ಕರಿಯವರು ಮತ್ತು ಅವ್ರ ತಂಡ ನನ್ನ ಕರೆದು ನಿನ್ನ ಕ್ಷೇತ್ರದಲ್ಲಿರುವಂಥ ಕಾಮಗಾರಿಗಳಿಗೆ ಎಷ್ಟಿದೆ ಅನ್ನೋದನ್ನು ನೀನು ಪಟ್ಟಿ ಕೊಡ್ತಾ ಇದ್ದೇವೆ, ಯಾವುದಾದ್ರು ಬೇಕು ಅಂತ ಹೇಳಿದ್ದಾರೆ. ನನಗೆ ಅದರಲ್ಲಿ ಯಾವುದು ತುರ್ತಾಗಿದೆ ಅದನ್ನೆಲ್ಲವನ್ನು ನಾನು ಪಟ್ಟಿ ಕೊಟ್ಟಿದ್ದೇನೆ. ಹಾಗಾಗಿ ಶಾಸಕರು ಯಾರಾದರೂ ನಾವು ಲೆಟ್ರ್ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ನಾವು ಕಳಿಸಿದ್ದೇವೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಮೂಲಕ ಹೋಗಬೇಕು, ನನ್ನ ಯಾರ್ದು ಆಕ್ಷೇಪ ಇಲ್ಲ. ಆದರೆ ಕೇಂದ್ರದಲ್ಲಿ ನನ್ನ ಒಬ್ಬ MP ಅಭಿಪ್ರಾಯಕ್ಕೆ ಒತ್ತು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮಂಜೂರಾಗಿರುವಂಥ ಈ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಆಗಿರುವಂಥ ಕಾಮಗಾರಿಗಳಿಗೆ ನನ್ನ ಸಹಮತವನ್ನು ಮತ್ತು ನನ್ನ ಪ್ರಸ್ತಾಪನೆಯನ್ನು ಕೊಟ್ಟು ಮಂಜೂರು ಮಾಡಿದ್ದಾರೆ ಅನ್ನುವಂಥ ಮಾತು ನಾನು ಹೇಳಿದ್ದೆ. ನನ್ನ ಮಾತು ಸತ್ಯ ಇದೆ. ಸರ್, ಈಗ ಅಂಬಲ್ಪಾಡಿ ವೀಕ್ಷಣೆಯನ್ನು ಮಾಡಿದ್ರು. ಅಂಬಲ್ಪಾಡಿದು ಬರೀ ವೀಕ್ಷಣೆ ಅಲ್ಲ, ಅಂಬಲ್ಪಾಡಿಯ ಕಾಮಗಾರಿ ಸುಮಾರು 24 ಕೋಟಿ ರೂಪಾಯಿ ಕಾಮಗಾರಿ ಇದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಅವಧಿಗಳು ಕೂಡ ಮುಗಿತಾ ಬಂದಿದೆ. ಇದರಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಸಮಯದ ನಿಗದಿ ಒಳಗೆ ಒಂದು ರೀತಿಯಲ್ಲಿ ಕಾಮಗಾರಿ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ತೊಂದರೆ ಏನಂತ ಹೇಳಿದ್ರೆ, ಈ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿರುವಂಥ ಸರ್ವಿಸ್ ರೋಡನ್ನು ನಾವು ಏನು ಉಪಯೋಗಿಸ್ತಾ ಇದ್ದೇವೆ, ಆ ರಸ್ತೆಯ ಮೇಲೆ ಒತ್ತಡ ಜಾಸ್ತಿ ಆಯಿತು. ನೀವು ಅಂಬಲ್ಪಾಡಿ ಸರ್ಕಲ್ ಹತ್ರ ಹೋದರೆ ಈ ಕೆಲವು 10-15 ನಿಮಿಷ ಬೇಕಾಗುವಂಥ ಸಂಭವ. ದುರಂತಕ್ಕೆ ಮಳೆ ಕೂಡ ಬಂದದ್ರಿಂದಾಗಿ ನಮಗೆ ಟ್ರಾಫಿಕಲ್ಲಿ ಜನರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾರ್ವಜನಿಕರು ಮತ್ತು ವಾಹನ ಮಾಲೀಕರು ಶಾಸಕರಿಗೆ ಮತ್ತು ನನಗೆ ನಿರಂತರವಾಗಿ ದೂರು ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಬಂದು 1-2 ದಿವಸ 3 ದಿವಸ ಬಿಟ್ಟು ಮಾಡಬೇಕಂತ ನಾವು ಮಾಡಿದ್ದೆವು. ಆದರೆ ಇವತ್ತೇ ಬಂದು ಇದನ್ನೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿ ತುರ್ತಾಗಿ ಒಂದು ಬದಿಯ ವಾಹನವನ್ನು, ನಾವು ನಿಂತಿರುವಂಥ ಬಲಬದಿಯ ಒಂದು ಬದಿಯ ಭಾಗವನ್ನು, ಕುಂದಾಪುರ ಕಡೆ ಹೋಗುವಂಥ ಭಾಗವನ್ನು ಇವತ್ತಿಗೆ ಬಿಡುಗಡೆ ಮಾಡಿದ್ದೇವೆ. ನಾಳೆ ಮತ್ತೊಂದು ಭಾಗವನ್ನು ನಾನಾಗಲಿ ಶಾಸಕರಾಗಲಿ ಇಲ್ಲದೇ ಇರಲಿ ಇಲಾಖೆ ಅಧಿಕಾರಿಗಳು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಚರ್ಚೆ ಇರೋದು ಇನ್ನೂ ಸಣ್ಣ ಪುಟ್ಟ ಲೈಟಿಂಗ್ ಹಾಕುವಂಥದ್ದು, ಕೆಲವೆಲ್ಲ ಸ್ಟ್ರೀಟ್ ಲೈಟ್ಲೆಲ್ಲ ಸಣ್ಣ ಪುಟ್ಟ ಕಾಮಗಾರಿ ಬಾಕಿ ಇದೆ. ಆದರೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡಿದ್ದೇವೆ. ಇದು ಈಗ ಕಾಮಗಾರಿ ದಟ್ಟಣೆ ಕಡಿಮೆ ಆದ ಕೂಡಲೇ ಕೆಳಗಿನ ಅಂಡರ್ ಪಾಸ್ ಇದೆ ಮತ್ತು ಅಲ್ಲಿರುವಂಥ ಅಂಡರ್ ಪಾಸು ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡ್ತಿದ್ದೇವೆ. ಆಕಸ್ಮಿಕ ಕಾರಣಗಳಿಗೆ ಯಾರ್ದಾದ್ರೂ ದೂರುಗಳು, ವಾದಗಳು, ಚರ್ಚೆಗಳು, ಬೇಡಿಕೆಗಳು, ಕೋರಿಕೆಗಳು ಅಥವಾ ಆಕ್ರೋಶಗಳು ಏನೇ ಇದ್ದರೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಈ ರಸ್ತೆ ನಿರ್ವಹಣೆ ಸಮಿತಿ ಅಧ್ಯಕ್ಷರು ಮತ್ತು ಈ ಅಪಘಾತವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕಮಿಟಿ ಇದೆ. ಯಾವುದೇ ದೂರುಗಳಿದ್ರೆ ಜಿಲ್ಲಾಧಿಕಾರಿಯವರಿಗೆ ಕೊಡಿ, ಅದರಲ್ಲಿ ನ್ಯಾಯಯುತವಾದ ತೀರ್ಮಾನವನ್ನು ಮಾಡಿ ಅನ್ನುವಂಥ ಮಾತನ್ನು ನಾನು ಜಿಲ್ಲಾಧಿಕಾರಿಯವರು ಹೇಳಿದ್ದೇನೆ. ಸರ್, ಕಟಪಾಡಿ ಕಾಮಗಾರಿ ಎಲ್ಲಿವರೆಗೆ? ಅಲ್ಲ, ಕಟಪಾಡಿಯ ಕಾಮಗಾರಿ ಈಗಾಗಲೇ ಒಂದು ಬದಿಯನ್ನು, ಕಾಮಗಾರಿ ಪ್ರಾರಂಭವಾಗಿ 6-7 ತಿಂಗಳು ಆಯ್ತಷ್ಟೇ, ಒಂದು ಬದಿಯನ್ನು ಕುಂದಾಪುರಕ್ಕೆ ಹೋಗುವಂಥ ಮಾರ್ಗವನ್ನು ಇವತ್ತು ಬಿಡಲಾಗಿದೆ. ಇನ್ನೊಂದು ಬದಿ ಭೂ ಕುಸಿತದೆ ಅನ್ನುವ ಕಾರಣಕ್ಕೆ ಮೊದಲು ಅದರ ದಂಡೆ ಕಟ್ಟುವಂಥ ಕೆಲಸ ಮಾಡಿ ಅಂತ ಹೇಳಿದರೆ ದಂಡೆ ಕೆಲಸವನ್ನು ಬರದಿಂದ ಮಾಡ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ಒಂದು ಸ್ವಲ್ಪ ದಿವಸದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಮಳೆಗಾಲ ಜಾಸ್ತಿ ಆದ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಮಳೆಗಾಲ ಮುಗಿಯೋದ್ರೊಳಗೆ ದಂಡೆ ಕಟ್ಟಿ ಕೆಲಸವನ್ನು ಮಾಡ್ತೇವೆ. ಆನಂತರ ಆದಷ್ಟು ಬೇಗ ಬಿಡ್ತೇವೆ. ಅವಧಿಯ ಒಳಗೆ, ಗುತ್ತಿಗೆ ಮಾಡಿಕೊಂಡು ಅವಧಿಯ ಒಳಗೆ ಬಿಡಬೇಕು ಅನ್ನೋ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ವಿಜಯ್ ಬಂದರು, ಗಮನ ಬಂದಿರ್ಬೋದು. ವಿಜಯ್ ಕೊಲ್ಲೂರಿಗೆ ಬಂದರು, ಖಡ್ಗವ್ರಿಗೆ ಕೊಟ್ಟರು, ಭಾಳಷ್ಟು ಅದಕ್ಕೆ ಸಂಚಲನ ಆದಾಗಾಯಿತು. ಏನು ಹೇಳ್ತೀರಿ? ಒಬ್ಬ ಸಿನಿಮಾ ನಟ, ಅದರಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಒಂದು ದೊಡ್ಡ ದೇವಸ್ಥಾನಕ್ಕೆ ಬಂದಿರುವುದು ಒಂದು ರೀತಿ ಸಂಚಲನವೇ. ಅದರಲ್ಲಿ ಇಲ್ಲ, ಅವರು ಬರಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ನಮ್ಮದೆಲ್ಲ ಸಹಕಾರ. ಅಲ್ಲ, ಟೈಮ್ ಬಹುಶಃ ಈ ತಿಂಗಳು ಅವಧಿ ಆಯಿತು ಅಂತ ಇಂಜಿನಿಯರ್ ಅವರು ಹೇಳಿದರು. ಇನ್ನು 1 ತಿಂಗಳು ಬೇಕಾಗ್ಬೋದು, ಜಾಸ್ತಿ 1-1.5 ತಿಂಗಳಿಂದ ಜಾಸ್ತಿ ಬೇಕಾಗ್ಬೋದು ಅಂತ. ಹೆಚ್ಚು ಕಡಿಮೆ ಅವಧಿಯಲ್ಲೇ ಮುಗಿದಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.